ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಎಂದಿನಂತೆ ಇವತ್ತಿನ ಎಲ್ಲ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಸುದ್ದಿಯ ಮೇಲೆ ಒಂದು ಕಿರಣ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸುವ ಯತ್ನ. ಏನು ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ. ಸುದ್ದಿ ಯಾವತ್ತೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ಕೂಡ ಅದರ ಹಿಂದೆ ಅದಕ್ಕೆ ಬೇರೆ ಬೇರೆ ಬಣ್ಣಗಳಿರ್ತವೆ, ಬೇರೆ ಬೇರೆ ರೂಪಗಳಿರ್ತವೆ. ಅದನ್ನು ತಮಗೆ ತಲುಪಿಸುವ ಒಂದು ಯತ್ನವೇ ಮೀಡಿಯಾ ವಾಚ್. ಇವತ್ತಿನ ಪತ್ರಿಕೆಗಳೇ ಬಹಳ ಮುಖ್ಯವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಂಪುಟ ಪುನಾರಚನೆಯ ತಾಲೀಮು ಶುರು ಅನ್ನುವ ಸುದ್ದಿ ಇದೆ. ಹಾಗೆಯೇ ಚೀನಾದ ಸಾಲದ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಮೋದಿ ಭಾರತದ ಅಕ್ಕಪಕ್ಕದ ದೇಶಗಳಿಗೆ ಕರೆ ನೀಡಿದ ಸುದ್ದಿ ಇದೆ. ಸೋಂಕಿತರ ದಾಖಲೆ ಸಂಖ್ಯೆ, ಕೋವಿಡ್, ಅದರ ಜೊತೆಗೆ CET ಪರೀಕ್ಷೆ ನಡೆದದ್ದು, ಹಾಗೆ ಹಲವು ಸುದ್ದಿಗಳಿವೆ. ಆದರೆ ನಾನು ಇವತ್ತು ಮಾತನಾಡುವುದಕ್ಕೆ ಹೊರಟಿದ್ದು ಬಹಳ ಒಂದು ವಿಭಿನ್ನವಾದ ಸುದ್ದಿಯ ಬಗ್ಗೆ. ನನ್ನ ಮುಂದಿರುವ ಪ್ರಶ್ನೆ ಬಹಳ ಮುಖ್ಯವಾಗಿ ಅದು ರಾಜಕೀಯಕ್ಕೆ ಸಂಬಂಧಪಟ್ಟಿತ್ತು. ನಿನ್ನೆ ನಡೆದ ಬೆಳವಣಿಗೆ ಅದು ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿರುವ ಯೋಗೀಶ್ವರ್ ಅವರು ನೀಡಿರುವ ಹೇಳಿಕೆ. ಆ ಹೇಳಿಕೆಗೆ DK ಶಿವಕುಮಾರ್ ನೀಡಿರುವ ಪ್ರತಿಕ್ರಿಯೆ, ಹಾಗೆಯೇ ಜಾತ್ಯತೀತ ಜನತಾದಳದ ನಾಯಕರಾಗಿರುವ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಕುಮಾರಣ್ಣನವರು ನೀಡಿರುವ ಹೇಳಿಕೆ. ನನ್ನ ಮೊದಲ ಒಂದು ಪ್ರಶ್ನೆ ಅಂದರೆ, ಯೋಗೀಶ್ವರ್ ಅವರಿಗೆ ಏನಾಗಿದೆ? ಯೋಗೀಶ್ವರ್ ಅವರಿಗೆ ಯಾಕೆ ಸಿಟ್ಟು ಬಂದಿದೆ? ಯೋಗೀಶ್ವರ್ ಅವರಿಗೆ ಯಾರ ಮೇಲೆ ಸಿಟ್ಟು ಬಂದಿದೆ? ನಿನ್ನೆ ಈ ಮಾಧ್ಯಮಗಳಲ್ಲಿ ಈ ಸುದ್ದಿಯ ಬಗ್ಗೆ ಹಲವು ರೀತಿಯ ವಿಶ್ಲೇಷಣೆಗಳನ್ನು ನಡೆದವು. ಒಂದು ಯೋಗೀಶ್ವರ್ ಅವರ ಹೇಳಿಕೆ ಏನಿದೆ, ಆ ಹೇಳಿಕೆಯಿಂದ ಮಾಧ್ಯಮಗಳು ವಿಶ್ಲೇಷಣೆ ನಡೆಸಿದ್ದು ಅಂದರೆ, ಯೋಗೀಶ್ವರ್ ಅವರು ಮೊದಲನೇದಾಗಿ ಕುಮಾರಣ್ಣವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, DK ಶಿವಕುಮಾರ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಆದರೆ ಅದು ಇಷ್ಟು ಸರಳವಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯೋಗೀಶ್ವರ್ ಅವರಿಗೆ ಸಿಟ್ಟು ಬಂದಿದೆ. ಅವರ ಟಾರ್ಗೆಟ್ ತಕ್ಷಣ ಕುಮಾರಸ್ವಾಮಿಯವರು ಅಲ್ಲ, DK ಶಿವಕುಮಾರ್ರವರು ಅಲ್ಲ. ಯೋಗೀಶ್ವರ್ ಟಾರ್ಗೆಟ್ ಮಾಡ್ತಾ ಇರುವುದು BJP ನಾಯಕತ್ವವನ್ನು. ಬಹಳ ಮುಖ್ಯವಾಗಿ ಇದರಲ್ಲಿ ಯಾವ ಅನುಮಾನ ಕೂಡ ಬೇಕಾಗಿಲ್ಲ. ಅವರಿಗೆ ಸಿಟ್ಟಿದೆ. ಯೋಗೀಶ್ವರ್ ಅವರಿಗೆ BJPಯ ಮೇಲೆ ಸಿಟ್ಟಿದೆ, ಯಡಿಯೂರಪ್ಪನವರ ಮೇಲೆ ಸಿಟ್ಟಿದೆ. ನಾವು ನಿನ್ನಿನ ಬೆಳವಣಿಗೆಯನ್ನು, ಅದರ ಕ್ರೊನಾಲಜಿಯನ್ನು ನೋಡ್ತಾ ಹೋಗ್ಬೋದು. ಯೋಗೀಶ್ವರ್ ಒಂದು ಮಾತನ್ನು ಹೇಳ್ತಾರೆ, ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವೆ ಭಿನ್ನಾಭಿಪ್ರಾಯ ಬಂದಿದೆ ಅಂತ. DK ಶಿವಕುಮಾರ್ ಮತ್ತು DK ಸುರೇಶ್ ಏನಿದ್ದಾರೆ ಅವರು ಇತ್ತೀಚಿನ ವರ್ಷಗಳಲ್ಲಿ ಭಾಳ ಇವರಿಗೆ ಹತ್ತಿರ ಆಗಿದ್ದರು. ಇತ್ತೀಚಿನ ತಿಂಗಳುಗಳಲ್ಲಿ, ಎಸ್ಪೆಷಲಿ ಕಳೆದ 1 ವರ್ಷ ಅನ್ಬೋದು ಅನಿಸುತ್ತೆ, ಗೌಡ್ರ ಕುಟುಂಬಕ್ಕೂ ಮತ್ತು DK ಕುಟುಂಬಕ್ಕೂ ಒಂದು ಹತ್ತಿರದ ಸಂಬಂಧ ಇತ್ತು. ಆ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಯೋಗೀಶ್ವರ್ ಹೇಳಿದರು. ಅದು ಅನುಮಾನನೇ ಇಲ್ಲ, ಪರಿಸ್ಥಿತಿ ಬದಲಾಗಿದೆ. ಅದನ್ನು ಇಂಡೈರೆಕ್ಟ್ಲಿ ನಿನ್ನೆ ಕುಮಾರಣ್ಣ ಕೂಡ ಒಪ್ಪಿಕೊಂಡ್ರು. ಮೊದಲು DK ಹೇಳಿಕೆಯನ್ನು ನಾವು ನೋಡ್ಬೋದು ಅಂತ ಅನಿಸುತ್ತೆ. DK ಶಿವಕುಮಾರ್ ಹೇಳಿದರು, 15 ದಿನಗಳ ಹಿಂದೆ ಯೋಗೀಶ್ವರ್ ನನ್ನ ಬಳಿ ಬಂದು ಕಾಲು ಹಿಡಿದುಕೊಂಡ. ಎಷ್ಟು ಹೇಳಿದರು ಪಾದ ಬಿಡಲೇ ಇಲ್ಲ. ನನ್ನನ್ನು ಕಾಂಗ್ರೆಸ್ಗೆ ಸೇರಿಸಿಕೊಳ್ಳಿ, ಸದ್ಯದಲ್ಲಿ ಯಡಿಯೂರಪ್ಪನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸುತ್ತಾರೆ ಎಂದಿದ್ದ. ಆಗ ನಾನು ಬೇಡಪ್ಪ, ನೀನು BJPಗೆ ನಿಷ್ಠನಾಗಿರಿ ಎಂದು ವಾಪಸ್ ಕಳಿಸಿದ್ದೆ. DK ಅವರ ಈ ಮಾತು ಸುಳ್ಳಲ್ಲ. ಇಲ್ಲಿ ಹಲವಾರು ಸತ್ಯದ ಹೇಳಿಕೆಗಳಿವೆ, ಆದರೆ ಅದರ ಹಿಂದೆ ಇನ್ನೊಂದು ಸತ್ಯ ಬೆಳವಣಿಗೆ ಇದೆ ಅನ್ನೋದು. ದಟ್ ಈಸ್ ಪಾಲಿಟಿಕ್ಸ್. ಒಂದು, ಯೋಗೀಶ್ವರ್ ಅವರು DK ಅವರ ಮನೆಗೆ ಬಂದು ತನ್ನನ್ನು ಕಾಂಗ್ರೆಸ್ಸಿಗೆ ಸೇರಿಸಿಕೊಳ್ಳಿ ಅಂತ 15 ದಿವಸಗಳ ಹಿಂದೆ ಹೇಳಿದ್ರು ಅನ್ನುವ ಆರೋಪ. ಈ ಆರೋಪವು ಸತ್ಯವೇ. ಹಾಗೆಯೇ ಯೋಗೇಶ್ವರ್ ಹೇಳಿದ ಮಾತು ಸತ್ಯ. DK ಫ್ಯಾಮಿಲಿ ಮತ್ತು ಗೌಡರ ಫ್ಯಾಮಿಲಿ ನಡುವೆ ಸರಿ ಇಲ್ಲ ಅನ್ನುವುದು ಸತ್ಯ. ನಾನು ಬೇಡ ಅದು. ಹಾಗಿದ್ರೆ ಈ ಸ್ಥಿತಿಗೆ ಯಾಕೆ ಯೋಗೀಶ್ವರ್ ಬಂದರು ನೋಡಿ. ಬಹಳ ಮುಖ್ಯವಾಗಿ ಆ ಸ್ಥಿತಿಗೆ ಬರುವುದಕ್ಕೆ ಕಾರಣಕ್ಕೆ ಅವರ ಒಳಗಡೆ ಹಪಹಪಿಕೆ ಇದೆ. ಆ ಮಾತನ್ನು ಅವರು ಯೋಗೀಶ್ವರ್ ಹೇಳಿದ್ರು, ಈ ಒಂದು ಯಡಿಯೂರಪ್ಪನವರ ಸರ್ಕಾರ ಬರುವುದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇದೆ ಅನ್ನುವ ಅವರ ಮಾತು. ಈ ಮಾತು ಕೂಡ ಅವರ ಒಳಗಿನ ನೋವನ್ನು ತೋರಿಸಿಕೊಡುತ್ತೆ. ಆದರೆ ನನಗೆ ರಿಕಗ್ನಿಷನ್, ನಾನು ಒದ್ದಾಡಿ ವಿಧಾನ ಪರಿಷತ್ ಸದಸ್ಯನಾಗಬೇಕಾಯಿತು, ನನಗೆ ಸಿಗಬೇಕಾದ್ದು BJPಗೆ ಸಿಕ್ಕಿಲ್ಲ ಅಂತ.
ಆ ಕಾರಣಕ್ಕೆ ಅವರು ಕಾಂಗ್ರೆಸ್ಸನ್ನು ನೋಡಿರ್ಬೋದು. ಅವ್ರ ಇತಿಹಾಸದಲ್ಲಿ ಯಾವುದೇ ಪಕ್ಷಕ್ಕೆ ಯೋಗೇಶ್ವರ್ ಎಂದೂ ಕೂಡ ನಿಷ್ಠಾ ಕೊನೆವರೆಗೆ ಇರ್ತಾರೆ ಅಂತಿಲ್ಲ. ಅವರ ರಾಜಕಾರಣ ಅವರ ಸ್ವಾರ್ಥ ರಾಜಕಾರಣ. ಯೋಗೇಶ್ವರ್ ಅಂದರೆ ಅವ್ರು ಯಾವ ತತ್ವ ಸಿದ್ಧಾಂತ ಅವರಿಗಿಲ್ಲ, ಅಧಿಕಾರ ರಾಜಕಾರಣ. ಸೊ ಆ ಕಾರಣಕ್ಕೆ ಅವರು ಸಿಟ್ಟು ಬಂದಿದ್ದಕ್ಕೆ ಅವರು ಕಾಂಗ್ರೆಸ್ ಸೇರುವ ಒಂದು ಯೋಚನೆಯನ್ನು ಮಾಡಿರ್ಬೋದು ಅಂತ ನನಗೆ ಅನಿಸುತ್ತೆ. ಅದು ಸುಳ್ಳಲ್ಲ ಅನ್ನೋದು ಮೊದಲ ಅಂಶವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅವ್ರು ಹೇಳಿದ್ದು ಇನ್ನೊಂದು ಮಾತು ಕೂಡ ನನಗೆ ಸತ್ಯ. ಯಾರು ಹೇಳಿದ್ದದು? ಯೋಗೇಶ್ವರ್. ಏನು ಹೇಳ್ತಾರೆ? ಹಗಲು ವೇಳೆ ಮಾತ್ರ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ, ರಾತ್ರಿ ಆದರೆ ನಮ್ಮ ಮುಖ್ಯಮಂತ್ರಿ ಬಳಿ ಬಂದು ಕೆಲಸ ಮಾಡಿಸಿಕೊಳ್ಳುತ್ತಾರೆ. ಈ ಮಾತು ಸುಳ್ಳು ಅನಿಸಲ್ಲ. ಯಾಕೆಂದರೆ ಯಡಿಯೂರಪ್ಪ ಮತ್ತು DK ನಡುವಿನ ಸಂಬಂಧ ಭಾಳ ಚೆನ್ನಾಗಿದೆ, ಆತ್ಮೀಯವಾದ ಸಂಬಂಧ ಇದೆ. ಸೊ ಆ ಕಾರಣಕ್ಕೆ ರಾತ್ರಿ ಹೋಗಿ ಕೆಲಸ ಮಾಡಿಸ್ಕೋತಾರೆ ಅಂತ ನನಗೆ ಅದು ಅನುಮಾನ ಆ ಮಾತಿನಲ್ಲಿ ಇಲ್ಲ. ಸೊ ಅದಕ್ಕೆ ಶಿವಕುಮಾರ್ ಹೇಳಿದನು, ಈಗ ಯಾಕೆ ಹೀಗೆ ಮಾತನಾಡ್ತಾರೋ ಗೊತ್ತಿಲ್ಲ, ಮೆಂಟಲ್ ಆಗಿದ್ದಾರಾ ಅಂತ ಯೋಗೇಶ್ವರ್ ಬಗ್ಗೆ ಕೇಳ್ತಾರೆ ಅವರು. ಆದರೆ ತಾವು ರಾತ್ರಿ ಯಡಿಯೂರಪ್ಪನವ್ರ ಮನೆಗೆ ಹೋಗಲ್ಲ ಅಂತ ಹೇಳಲ್ಲ ಅವರು. ಸೊ ಈ ರಾಜಕಾರಣದಲ್ಲಿ ಅವರ ಅಭಿಮಾನಿಗಳು ಒಬ್ಬೊಬ್ಬರು ಆ ಪಕ್ಷ ಈ ಪಕ್ಷ ಬೈಕಬೇಕು. ಅವ್ರ ಮುಂಭಕ್ತರು ಇವರು ಎಲ್ಲರೂ ಒಂದೇ ಸ್ವಾಮಿ, ಇವರೆಲ್ಲ ರಾತ್ರಿ ಸ್ನೇಹಿತರೆ, ಹಗಲು ಮಾತ್ರ ಹೇಳಿಕೆ ಕೊಡ್ತಾರೆ. ಸೊ ಅದಕ್ಕೆ ಡಿ ಕೆ ಶಿವಕುಮಾರ್ ತಾವು ಏನು ಮುಖ್ಯಮಂತ್ರಿಗಳನ್ನ ತಾವು ಭೇಟಿ ಮಾಡ್ತೀವಿ ಅನ್ನೋದು ಡಿನೈ ಮಾಡಲ್ಲ ಅವರು. ಅದನ್ನು ಇವನೇನು ಮೆಂಟಲ್ ಆಗಿದ್ದಾನ ಅಂತ. ಸೊ ಇಲ್ಲಿ ಹಲವು ರೀತಿಯ ಪ್ರಶ್ನೆಗಳನ್ನು, ಅದ್ರ ಜೊತೆ ಕುಮಾರಸ್ವಾಮಿ ಏನು ಹೇಳ್ತಾರೆ? ಕುಮಾರಸ್ವಾಮಿ ನಿನ್ನೆ ಒಂದು ವಾಹಿನಿಗೆ ಬಂದದ್ದನ್ನು ನೋಡಿದೆ ನಾನು. ಬಂದು ಅವ್ರಿಗೆ ಹೇಳಿದ್ರು, ಎಸ್, ರಾಮನಗರ ಕ್ಷೇತ್ರದಲ್ಲಿ ನಮ್ಮ ನಡುವೆ ಕೆಲವು ಭಿನ್ನಾಭಿಪ್ರಾಯ ಬಂದಿದ್ದು ನಿಜ ಅನ್ನುವ ಮಾತನ್ನು ಹೇಳಿದರು. ನಮ್ಮ ನಡುವೆ ಅಂತಂದರೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಜೊತೆಗೆ ತಮಗೆ ಭಿನ್ನಾಭಿಪ್ರಾಯ ಬಂದಿದ್ದು ನಿಜ, ಅದು ಸ್ಥಳೀಯವಾದದ್ದು ಅನ್ನುವ ಮಾತನ್ನು ಅಂತ. ಅಂದರೆ ಯೋಗೇಶ್ವರ್ ಹೇಳಿರುವ ಮಾತು ನಿಜ. ಅವರ ನಡುವಿನ ಸಂಬಂಧ ಮೊದಲಿದ್ದಾಗಿಲ್ಲ, ಅದು ಲೋಕಲ್ ಪಾಲಿಟಿಕ್ಸಿಗೆ ಸಂಬಂಧಪಟ್ಟ. ಯಾಕಂದರೆ ದೇವೇಗೌಡರ ಕುಟುಂಬಗಳು ಲೋಕಲ್ ಪಾಲಿಟಿಕ್ಸಿಗೆ ಭಾಳ ಮಹತ್ವವನ್ನು ಕೊಡ್ತಾರೆ. ಏನು ಯಾವುದೋ ಒಂದು ನೇಮಕ್ಕೆ ಸಂಬಂಧಪಟ್ಟದಾಗಿರುತ್ತೆ. ಸೊ ಒಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು DK ನಡುವಿನ ಸಂಬಂಧ ಬಹಳ ಚೆನ್ನಾಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ರಾಮನಗರ ಜಿಲ್ಲೆಯಲ್ಲಿ ಮಾತು ನಡೀತಾ ಇರುವುದು DK ಅವ್ರದ್ದಾಗಿರಬೇಕು ಅಂತ. ಅಲ್ಲಿ ಕೆಲವು ನೇಮಕಗಳಿಗೆ ಸಂಬಂಧಪಟ್ಟ ಹಾಗೆ DK ಅವರ ಮಾತನ್ನು ಯಡಿಯೂರಪ್ಪ ಕೇಳಿದ್ದಾರೆ, ಕುಮಾರಸ್ವಾಮಿ ಮಾತನ್ನು ಕೇಳಿಲ್ಲ, ಈ ಕಡೆ ಯೋಗೇಶ್ವರ್ ಮಾತನ್ನು ಕೇಳಿಲ್ಲ. ಸೊ ಆ ಸಿಟ್ಟು ಈ ರೀತಿ ಪ್ರತಿಫಲನಗೊಂಡಿರಬಹುದೇ ಅಂತ. ಇಲ್ಲೂ ಕೂಡ ಯೋಗೇಶ್ವರ್ ಅವರ ಟಾರ್ಗೆಟ್ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು BJP ಆಗಿದ್ದಾರೆ. ಅದಕ್ಕೆ ಪೂರಕವಾಗಿ ಯಾಕೆ ಅದು ನೋಡಿ, DK ಇನ್ನೊಂದು ಮಾತನ್ನು ಹೇಳ್ತಾರೆ, ಅದನ್ನು ನೀವು ಗಮನಿಸಬೇಕು. ಏನು ಅಂದರೆ ತನ್ನ ಬಳಿ ಏನೋ 15 ದಿನಗಳ ಹಿಂದೆ ಯೋಗೇಶ್ವರ್ ಬಂದಿದ್ದರು, ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿದ್ರು ಅಂತ ನಾನು ಹೇಳಿದೆ. ಈ ಮಾತು ಡಿನೈ ಮಾಡ. ಅವ್ರು ಹೇಳಿದ್ರು ಇನ್ನೊಂದು ಮಾತು, ಯಡಿಯೂರಪ್ಪ ಹೆಚ್ಚು ದಿನ ಇರಲ್ಲ ಅಂತ. ಅಂದರೆ ಯಡಿಯೂರಪ್ಪನವರು ಕುರ್ಚಿ ಅಸ್ಥಿರಗೊಳ್ತಾ ಇದೆ ಅನ್ನುವ ಮಾತು ಅದು. ಅಂದರೆ ಯಡಿಯೂರಪ್ಪರ ವಿರೋಧಿಗಳು ಒಂದಾಗ್ತಿದ್ದಾರೆ, ಆದ್ದರಿಂದ ನಾನು ಇನ್ನೊಂದು ತಾಣವನ್ನು ನೋಡ್ಕೊಬಿಡೋಣ ಅಂತ ಅವ್ರು ಹೊರಟಿರಬೇಕು ಅಂತ. ಸೊ ಸಾಕು, ಇನ್ನೇನು ಯಡಿಯೂರಪ್ಪನವ್ರು ಹೋದ್ಮೇಲೆ BJP ಕಷ್ಟ ಇದೆ, ಅದು ಇರ್ಬೋದು. ಅಥವಾ BJP ವರಿಷ್ಠರು ತಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನುವುದು ಇರ್ಬೋದು. ಅದರ ಜೊತೆಗೆ ಅವರು ನಿನ್ನೆನೇ ಯಾಕೆ ಈ ಮಾತು ಹೇಳಿದ್ರು, ಇದು ಬಹಳ ಮುಖ್ಯವಾದ್ದು. ಒಂದು, ಈಗ ವಿಧಾನ ಪರಿಷತ್ ನೇಮಕ ಆಗಿದೆ. ಇನ್ನೊಂದು ಸುದ್ದಿಯ ಪ್ರಕಾರ ಸಚಿವ ಸಂಪುಟದ ವಿಸ್ತರಣೆ ಬಹುಬೇಗ ನಡೆಯುತ್ತೆ ಅಂತ. ಅದು ಪುನಾರಚನೆಯೋ ವಿಸ್ತರಣೆಯೋ ಅನ್ನುವ ಮಾತಿದೆ. ಮೋಸ್ಟ್ಲಿ ವಿಸ್ತರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನ ಸಿಗುವ ಚಾನ್ಸಸ್ ತುಂಬ ಕಡಿಮೆ, ರಿಮೋಟ್ ಆಗಿದೆ. ಸೊ ಆ ನೋವು ಅವರನ್ನು ಕಾಡ್ತಾ ಇದೆ. ನಾನು ಇಷ್ಟೆಲ್ಲ ಮಾಡಿದೆ, ನಾನು ಈ BJP ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಯತ್ನ ಮಾಡಿದೆ, ನಾನು ಆಪರೇಷನ್ ಕಮಲದ ರೂವಾರಿಗಳಲ್ಲಿ ನಾನೊಬ್ಬನಾಗಿದ್ದೆ, ಮೈತ್ರಿ ಸರ್ಕಾರವನ್ನು ನಾನು ಉರುಳಿಸೋದಕ್ಕೂ ಯತ್ನ ಮಾಡಿದೆ, ನಾನು ಎಲ್ಲ ಮಾಡಿದ್ರೂ ನನಗೆ ಒಂದು ಸಚಿವ ಸ್ಥಾನ ಕೊಡಲ್ಲ ಅಂದರೆ ನಾನು ಯಾಕೆ ಇರಬೇಕು ಅಂತ ಅನಿಸಿರ್ಬೇಕು. ಆದ್ದರಿಂದ ಅವರ ಟಾರ್ಗೆಟ್ ಯಡಿಯೂರಪ್ಪನವ್ರನ್ನಾಗಿದೆ. ಈಗಲಾದರೂ ನನಗೇನಾದರೂ ಮಾಡಿ ಅನ್ನುವ ಸಂದೇಶ ಕೊಡೋದಾಗಿದೆ. ಆದರೆ ಇದರ ವಿಶ್ಲೇಷಣೆಗಳು ಬೇರೆ ಬೇರೆ. ಅದಕ್ಕೆ ಅವರು ಬಳಸಿಕೊಂಡಿದ್ದು DK ಶಿವಕುಮಾರ್ ಫ್ಯಾಮಿಲಿ ಮತ್ತು ದೇವೇಗೌಡರ ಫ್ಯಾಮಿಲಿ ನಡುವಿನ ಸಂಬಂಧವನ್ನು. ಈ ಯೂಸ್ಡ್ ಇಟ್ ಆ್ಯಸ್ ಎ ವೆಪನ್ ಅಷ್ಟೇ. ಅವ್ರ ಟಾರ್ಗೆಟ್ ಅಲ್ವೇ ಅಲ್ಲ. ಎಲ್ಲ ವಾಹಿನಿ ಮಾಧ್ಯಮಗಳ ವಿಶ್ಲೇಷಣೆ ತಪ್ಪದು. ಅವರ ಟಾರ್ಗೆಟ್ಟು ಇವರಿಬ್ಬರೂ ಅಲ್ಲ, ಅವರು ಇವರನ್ನು ಬಳಸಿಕೊಂಡು
ಬಿ ಜೆ ಪಿ ನಾಯಕತ್ವವನ್ನು ಬೆದರಿಸುವ ಹೆದರಿಸುವ ಒಂದು ತಂತ್ರವನ್ನು ಮಾಡ್ತಿದ್ದಾರೆ ಯೋಗೇಶ್ವರ್ ಇದರಲ್ಲಿ ನಿಸ್ಸೀಮರು. ನೋಡಿ, ನಾನು ಹೇಳಿದೆ ಈ ವಿಚಾರದ ಸಂಬಂಧಪಟ್ಟ ಹಾಗೆ ನಮ್ಮ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಬೋದು ನಾವು. ತನ್ನ ಬೇಳೆ ಬೇಯಿಸಿಕೊಳ್ಳಲು ಮಸಾಲೆ ಅರಿಯುತ್ತಿರುವ ವ್ಯಕ್ತಿಯ ಕುತಂತ್ರ ರಾಜಕಾರಣಕ್ಕೆ ರಾಮನಗರ ಜಿಲ್ಲೆಯ ಜನರು ಸೊಪ್ಪು ಹಾಕುವುದಿಲ್ಲ, ಹುಳಿ ಹಿಂಡುವವರ ನಾಟಕ ಫಲಿಸದು ಎಂದು JDS ಶಾಸಕಾಂಗ ಪಕ್ಷದ ನಾಯಕ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು BJP ಸರ್ಕಾರಕ್ಕೆ ಪರೋಕ್ಷ ಬೆಂಬಲ ನೀಡಿದ್ದಾರೆ ಎಂಬ CP ಯೋಗೇಶ್ವರ್ ಹೇಳಿಕೆಗೆ ಪ್ರತಿಕ್ರಿಯಿಸಿ ಸ್ವರ್ಣ ಟ್ವೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು BJP ಸರ್ಕಾರಕ್ಕೆ ಪರೋಕ್ಷ ಬೆಂಬಲ ನೀಡಿದ್ದಾರೆ ಅನ್ನೋದು ಅವರ ಆರೋಪ. ಈ ಆರೋಪದಲ್ಲೂ ಸುಳ್ಳಿಲ್ಲ. ಯಾಕೆಂದರೆ ನೀವು ಇತ್ತೀಚೆಗೆ ಗಮನಿಸಿದರೆ ಕುಮಾರಸ್ವಾಮಿ ಇಸ್ ಟಾರ್ಗೆಟಿಂಗ್ ಕಾಂಗ್ರೆಸ್ ಈಸ್ ಟಾರ್ಗೆಟಿಂಗ್ ಕುಮಾರಸ್ವಾಮಿ. ಇವರ ರಾಜಕಾರಣ ನೋಡ್ರಿ, ಎಂಥ ಡಬಲ್ ಗೇಮ್ ಜನ ಇವರು, ಈ ಕಾಂಗ್ರೆಸ್ನವರು ಮತ್ತು ಇವರು. ನಿಮ್ಮ ಟಾರ್ಗೆಟ್ BJP ಆಗಬೇಕು. ನೀವಿಬ್ಬರು ಮೈತ್ರಿ ಸರ್ಕಾರ ಮಾಡಿದ್ದೀರಿ. ಆ ಮೂಲಕ ಮೈತ್ರಿ ಸರ್ಕಾರವನ್ನು ಉಳಿಸಿಕೊಳ್ಳುವ ಯೋಗ್ಯತೆ ನಿಮಗಿಲ್ಲ. ನೀವು ಒಬ್ಬರೊಬ್ಬರ ಕಾಲನ್ನು ಎಳೆದು ನಿಮ್ಮ ಸರ್ಕಾರವನ್ನು ನೀವು ಉರುಳಿಸಿದ್ದೀರಿ. ನಿಮ್ಮ ವೈಯಕ್ತಿಕ ದ್ವೇಷಕ್ಕಾಗಿ ತಾತ್ವಿಕ ರಾಜಕಾರಣವನ್ನು ನೀವು ಬಲಿ ಕೊಟ್ಟಿದ್ದೀರಿ, ಕಾಂಗ್ರೆಸ್ ಮತ್ತು JDS. ಈಗ ಪ್ರಬಲ ಪ್ರತಿಪಕ್ಷವಾಗಿ ಮಾಡಿ BJP ಸರ್ಕಾರ ಎಲ್ಲಿ ತಪ್ಪಿದೆ ಅನ್ನುವುದನ್ನು ತೋರಿಸಿಕೊಡಬೇಕಾದ್ದು ನಿಮ್ಮ ಧರ್ಮ ಆಗಿತ್ತು. COVID-19 ಸಂದರ್ಭದಲ್ಲಿ ನೀವು ಅಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡಿ ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸಬೇಕಾಗಿತ್ತು. ಅದು ಬಿಟ್ಟು ಒಬ್ರಿಗೊಬ್ರಿಗೆ ಉಕ್ಕೊಳ್ತಾ ಬೈಕೋತಾ ಮಾನ ಮರ್ಯಾದೆಯನ್ನು ತೆಗೆದು ಹರಾಜು ಹಾಕತ್ತಿದ್ದೀರಲ್ಲ. ನಿಮಗೆ ಇದು ರಾಜಕಾರಣನ ಕುಮಾರಸ್ವಾಮಿಯವರೇ? ಇದು ರಾಜಕಾರಣ DK ಶಿವಕುಮಾರ್ ಅವರೇ? ಈ ರಾಜಕಾರಣವನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಬರುವ ಅನುಮಾನ ನಿಮಗೆ BJPಗೆ ಅಪರೋಕ್ಷವಾದ ಒಂದು ಬೆಂಬಲವನ್ನು ಕೊಡ್ತಿದ್ದೀರಿ ಅಂತ. ಇನ್ನು ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ? ಈ ವಿಚಾರದಲ್ಲಿ ಯೋಗೇಶ್ವರ್ ಹೇಳಿದ್ದು ಸರಿ ಇದೆ. ಈ ಒಂದು ಒಪ್ಪಂದ ಏನಿದೆ, ಕುಮಾರಣ್ಣ ಮತ್ತು BJP, ಅದೇ ರೀತಿ DK ಶಿವಕುಮಾರ್ ಮತ್ತು ಯಡಿಯೂರಪ್ಪ, ಈ ಸಂಬಂಧದಿಂದ ನೊಂದವರು ಯೋಗೇಶ್ವರ್. ಅದಕ್ಕೆ ಅವರ ಸಿಟ್ಟಿನಿಂದ ಈ ಮಾತು ಬಂದಿದೆ ಅನ್ನೋದನ್ನು ಗಮನಿಸಬೇಕಾಗಿದೆ ನಾವು. ಅವರಿಗೆ ಕೋಪ ಬಂದಿದೆ. ಮಧ್ಯರಾತ್ರಿ ಮುಖ್ಯಮಂತ್ರಿಗಳು DK ಶಿವಕುಮಾರರನ್ನು ನೋಡ್ತಾರೆ. ನಾನಿಲ್ಲಿ ನನ್ನ ಯಾವನಪ್ಪ ಕೇಳುವವನು? ರಾಮನಗರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವುದಾದ್ರು ಬೇಕೋ ಅವರು ಒಂದು ಆ ಮಾತನ್ನು ಕೂಡ ಯೋಗೇಶ್ವರ್ ಹೇಳ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ಯಾರು DK ಶಿವಕುಮಾರ್ ಮತ್ತು DK ಸುರೇಶ್ ಹೇಳಿರೋ ಕೆಲಸ ಆಗುತ್ತೆ, ನಾನು ಹೇಳಿದ್ದಾಗಲ್ಲ ಅಂತ. ಇದು ಕೂಡ ಬಹಳ ಸ್ಪಷ್ಟವಾಗಿ ತೋರಿಸುವುದು ಯೋಗೇಶ್ವರ್ ಅವರಿಗೆ ಈ ಸಿಟ್ಟು ಜಾಸ್ತಿ ಆಗ್ತಾ ಇದೆ. ಅದು ಕುಮಾರಣ್ಣನ ಮೇಲೆ ಅಲ್ಲ, ಅದು DK ಶಿವಕುಮಾರ್ ಮೇಲೆ ಅಲ್ಲ, ಅದು ಯಡಿಯೂರಪ್ಪನವರ ಮೇಲೆ. ರಾತ್ರಿ ಹೊತ್ತು ನೀವು ಅವ್ರು ನೋಡ್ತಿರಲ್ಲಪ್ಪ, ಅವ್ರು ನೋಡ್ಬಿಟ್ಟು ಅವ್ರು ಕೆಲಸ ಮಾಡಿಕೊಡ್ತಿರಲ್ಲಪ್ಪ ನೀವು, ನಾವೇನು ಇಲ್ಲಿ ಇರೋದು ಯಾವುದಕ್ಕೆ ಅನ್ನುವ ಪ್ರಶ್ನೆ ಕೂಡ ಅವ್ರು ಕೇಳಿದ್ದಾರೆ. ಅದು ಕುಮಾರಸ್ವಾಮಿ ಅವರ ಮಾತಿನಲ್ಲೂ ಕೂಡ ನೀವು ನೋಡ್ಬೋದು. ಸೊ ನೆರೆಹಾವಳಿ ಕೊರೋನಾ ಕಾಲದಲ್ಲಿ ರಾಜಕಾರಣ ಬಿಟ್ಟು ರಾಜ್ಯದ ಜನರ ಹಿತ ಕಾಯುವ ದೃಷ್ಟಿಯಿಂದ ಸರ್ಕಾರಕ್ಕೆ ಬೆಂಬಲ ಇದೆ ಎಂದಾಕ್ಷಣ ಅದನ್ನು ತಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನಿಸುವ ಕೀಳು ಅಭಿರುಚಿ ಹೇಳಿಕೆ ನೀಡುವುದು ಯಾರಿಗೆ ಶೋಭೆ ತರುವುದಿಲ್ಲ ಅಂತ ಇದು ಕುಮಾರಣ್ಣ ಯೋಗೇಶ್ವರಿಗೆ ಉತ್ತರ ಕೊಟ್ಟಿದ್ದು. ಆದರೆ ಇಲ್ಲಿ ಇವರ ನಡವಳಿಕೆ ಸಂಶಯಕ್ಕೆ ಕಾರಣ ಆಗಿದೆ. ಇವರ ನಡವಳಿಕೆ ಏನಿದೆ ಅಲ್ಲಿ ಒಂದು ರೀತಿಯಲ್ಲಿ ನೀಡ್ಲ್ ಆಫ್ ಸಸ್ಪಿಷನ್ ಇದೆ. ಇವರ ಒಳ ರಾಜಕೀಯದ ಮರ್ಮ ಏನಿದೆ ಅದು ಬಯಲುಗೊಳಿಸ್ತಾ ಇದ್ದಾರೆ ಅಂತ. ಅವರು ಇನ್ನೊಂದು ಮಾತು ಹೇಳ್ತಾರೆ, ನಾನು ಹೊಂದಾಣಿಕೆ ರಾಜಕಾರಣವನ್ನು ಹಿಂದೆಯೂ ಮಾಡಿಲ್ಲ, ಮುಂದೆಯೂ ಮಾಡುವುದಿಲ್ಲ. DK ಶಿವಕುಮಾರ್ ಮತ್ತು ನನ್ನ ನಡುವಣ ರಾಜಕಾರಣವೇ ಬೇರೆ, ವೈಯಕ್ತಿಕ ವಿಶ್ವಾಸವೇ ಬೇರೆ. ಹಿಂಬಾಗಲ ರಾಜಕಾರಣ ಮೂಲಕ ನೆಲೆ ಕಂಡುಕೊಂಡವರಿಂದ ಯಾವುದೇ ಡ್ಯಾಮೇಜ್ ಮಾಡಲು ಸಾಧ್ಯವಿಲ್ಲ ಅಂತ ಕುಟುಕಿದ್ದಾರೆ. ಈ ಸಂದರ್ಭದಲ್ಲೂ ಕುಮಾರಣ್ಣ ತಮ್ಮ ಪ್ರತಿಷ್ಠೆ ಡ್ಯಾಮೇಜ್ ಬಗ್ಗೆ ಮಾತನಾಡ್ತಾರೆ ಹೊರತು ಇಡೀ ರಾಜಕಾರಣ ಕರ್ನಾಟಕದಲ್ಲಿ BJP ವಿರೋಧಿ ರಾಜಕಾರಣಕ್ಕಾಗುವ ಡ್ಯಾಮೇಜ್ ಬಗ್ಗೆ ಮಾತನಾಡಲ್ಲ. ಜನರಿಗೆ ಸಂಬಂಧಪಟ್ಟಿದ್ದು, ತಾತ್ವಿಕ ರಾಜಕಾರಣ ಮಾಡುವವರಿಗೆ ಸಂಬಂಧಪಟ್ಟಿದ್ದು. ಆಡಳಿತಾರೂಢ ಪಕ್ಷವನ್ನು ಪ್ರಶ್ನಿಸುವ ಒಂದು ನೈತಿಕತೆ ಪ್ರತಿಪಕ್ಷಗಳಿಗೆ ಇಲ್ಲ ಅನ್ನೋದು ಪ್ರಶ್ನಾರ್ಹವಾದ್ದು.
ಯಾಕೆಪ್ಪ ಅಂದರೆ ಪ್ರತಿಪಕ್ಷಗಳ ಕೆಲಸವೇ ಪ್ರಶ್ನಿಸುವುದಾಗಿದೆ, ಸರ್ಕಾರದ ತಪ್ಪುಗಳನ್ನು ತೋರಿಸೋದಾಗಿದೆ. ಸೊ ಮಾಧ್ಯಮದ ಕೆಲಸವೂ ಕೂಡ ಅದೇ. ಆದರೆ ದುರ್ದೈವ ನೋಡಿ, ಇವತ್ತಿನ ರಾಜಕಾರಣದ ದುರ್ದೈವ ಅಂದರೆ ಮಾಧ್ಯಮಗಳು ಕೂಡ ಆಡಳಿತ ಪಕ್ಷದ ಜೊತೆ ಸೇರ್ಕೊಂಡಿವೆ, ಪ್ರತಿಪಕ್ಷದ ನಾಯಕರುಗಳ ಕೂಡ ಒಳ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅದು ನಿನ್ನಿನ ಈ ಬೆಳವಣಿಗೆಯಿಂದ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತೆ. ಸೊ ಅದರ ಜೊತೆಗೆ ನೋಡಿ, ನಾನು ಯೋಗೇಶ್ವರ್ ಅವರನ್ನು ಮಾತುಗಳನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಬೇಕು ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿ ಕೆ ಸುರೇಶ್ ನನ್ನ ಹಾಗೂ ಬಿ ಜೆ ಪಿ ನಡುವೆ ವಿಷಬೀಜ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ ಅಂತಾರೆ ಯೋಗೇಶ್ವರ್. ಅಂದರೆ ಇವರ ಬಿ ಜೆ ಪಿ ಮತ್ತು ಯೋಗೇಶ್ವರ್ ನಡುವಿನ ಸಂಬಂಧ ಸರಿ ಇಲ್ಲ ಅನ್ನೋದು ಸ್ಪಷ್ಟ. ವಿಷಬೀಜ ಬಿತ್ತಿದ್ದಾರೆ ಅಂತಂದರೆ ಸುಮ್ಮನೆ ವಿಷಬೀಜ ಬಿತ್ತಾರೋ? ಯಾಕೆ ವಿಷಬೀಜ ಬಿತ್ತಿದ್ರು ಅಂತ ಹೇಳ್ತೀವಿ? ಅಲ್ಲಿ ಭಿನ್ನಾಭಿಪ್ರಾಯ ಬಂದಾಗ, ಬೇರೆಕು ಬಂದಾಗ. ಸೊ ಯೋಗೇಶ್ವರ್ ಮತ್ತು ಬಿ ಜೆ ಪಿ ನಡುವೆ ಒಂದು ಭಿನ್ನಾಭಿಪ್ರಾಯ ಬಂದಿದೆ. ಅದು ಯೋಗೇಶ್ವರ್ ಅವರ ನೆರೆಟಿವ್ಸ್ ಪ್ರಕಾರ ಆ ಇದನ್ನು ವಿಷಬೀಜವನ್ನು ಬಿತ್ತಿದವರು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅನ್ನುವುದು ಅವರ ವಾದ. ಯೋಗೇಶ್ವರ್ ಕಾಂಗ್ರೆಸ್ ಸೇರಲು ಉತ್ಸುಕರಾಗಿದ್ದು ನನ್ನ ಸಂಪರ್ಕದಲ್ಲಿದ್ದರು, 15 ದಿನ ಹಿಂದೆ ಬಂದಿದ್ದರು. ಅದಕ್ಕೆ ಅವರು ಪ್ರತಿಕ್ರಿಯೆ ನೀಡಿ ಹೇಳ್ತಾರೆ, ಇದು ಸಂಪೂರ್ಣ ಸುಳ್ಳು, ನಾನು ಅವ್ರನ್ನ ಭೇಟಿ ಮಾಡಿಲ್ಲ, ಬಿ ಜೆ ಪಿ ಬಿಡುವ ಪ್ರಶ್ನೆಯೂ ಇಲ್ಲ. ಈ ವಿಚಾರದಲ್ಲಿ ಯೋಗೇಶ್ವರ್ ಸುಳ್ಳು ಹೇಳಿದ್ದಾರೆ. ಅವರು ಮೀಟ್ ಮಾಡಿರ್ತಾರೆ ಡಿ ಕೆ ಶಿವಕುಮಾರ್, ನನಗೆ ಯಾವ ಅನುಮಾನವೂ ಇಲ್ಲ. ಅದ್ರ ಜೊತೆಗೆ ತನ್ನ ಮೀಟ್ ಮಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಸುಳ್ಳು ಹೇಳೋ ಅಗತ್ಯನೂ ಇಲ್ಲ. ಐ ಡೋಂಟ್ ಥಿಂಕ್ ಸೊ ಆದ್ದರಿಂದ ಇವರು ಭೇಟಿ ಮಾಡಿ ಹೇಳಿರ್ತಾರೆ, ಅದೆಲ್ಲ ಇವತ್ತು ಬಹಿರಂಗವಾಗಿದೆ ಅನ್ನೋದು. ನಾನು ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಪರಿಷತ್ ಸದಸ್ಯರನ್ನಾಗಿ ಮಾಡುವುದಾಗಿ ಬಿ ಜೆ ಪಿ ವರಿಷ್ಠರು 6 ತಿಂಗಳ ಹಿಂದೆಯೇ ಭರವಸೆ ನೀಡಿದರು, ಅದರಂತೆ ನಡೆದುಕೊಂಡಿದ್ದಾರೆ. ಬಿ ಜೆ ಪಿಯ ಸಿದ್ಧಾಂತ ನಂಬಿಕೊಂಡು ಬಂದಿದ್ದು, ಪಕ್ಷದೊಳಗೆ ನನಗೆ ಸಿಗಬೇಕಾದ ಸ್ಥಾನಮಾನಗಳು ಹಂತ ಹಂತವಾಗಿ ಇಲ್ಲಿ ಬೇಜಾರಾಗಿದೆ. ತನಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದನ್ನು ಅವ್ರು ಈಗ ಹೇಳ್ತಾರೆ. ಹಂತ ಹಂತವಾಗಿ ಸಿಗುತ್ತೆ ನನಗೆ, ಯಾವ ದೊಡ್ಡ ಹುದ್ದೆಯ ಆಕಾಂಕ್ಷೆಯನ್ನು ಇಟ್ಟುಕೊಂಡಿಲ್ಲ. ದೊಡ್ಡ ಹುದ್ದೆ ಅಲ್ಲ, ಸಣ್ಣ ಹುದ್ದೆ ಆಕಾಂಕ್ಷೆ ಆದರೂ ಅವರಿಗೆ ಇದ್ದೇ ಇದೆ ಅಂತ. ಸೊ ಸರ್ಕಾರ ಬರಲು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲು ನನ್ನದು ಅಳಿಲು ಸೇವೆ ಇದೆ. ಇದು ಬಹಳ ಮಹತ್ವದ ಹೇಳಿಕೆ. ಇದು ಒಂದು ರೀತಿ ನನ್ನ ಸೇವೆಯೂ ಇದೆ, ನೀವು ನೆನಪಿಟ್ಟುಕೊಳ್ಳಿ ಅಂತೇಳಿ ಯಡಿಯೂರಪ್ಪನವರಿಗೂ ಹಾಗೆಯೇ ಆ ಪಕ್ಷದವರಿಗೂ ಒಂದು ಎಚ್ಚರಿಕೆಯ ಮಾತು ಇದು. ನನ್ನದು ಕಾಂಟ್ರಿಬ್ಯೂಷನ್ ಇದೆ, ಮರಿಬೇಡಿ ಅನ್ನುವ ಎಚ್ಚರಿಕೆ. ಹಾಗೆಯೇ ಇಡೀ ಅವರು ನಾಡಿನ ಜನತೆಗೂ ಮತ್ತೊಂದಕ್ಕೂ ಯೋಗೇಶ್ವರ್ ಹೇಳ್ತಾರೆ, ನನ್ನ ಕಾಂಟ್ರಿಬ್ಯೂಷನಿಂದ ಈ ಸರ್ಕಾರ ಬಂದಿದೆ ಅಂತ ಮಾತನ್ನು ಹೇಳ್ತಾರೆ. ಸೊ ಯಾವತ್ತೂ ಕೂಡ ಒಂದು ಹೇಳಿಕೆ ನೇರವಾಗಿ ಹೇಳಿಕೆ ಅಲ್ಲ, ಹೇಳಿಕೆಯ ಒಳಗಡೆ ಹಲವು ರೀತಿಯ ಬೆಳವಣಿಗೆಗಳಿರ್ತವೆ. ಒಂದು ಹೇಳಿಕೆ ಅಂದರೆ ಅದು ಕೇವಲ ಒಂದು ಶಬ್ದ ಸಮೂಹ ಅಲ್ಲ. ಆ ಹೇಳಿಕೆ ಏನಿದೆ ಅದು ಆ ಹೇಳಿಕೆ ನೀಡುವವರ ಮನಸ್ಥಿತಿಯನ್ನು ಪ್ರತಿಫಲಿಸುತ್ತೆ, ಆ ಸಂದರ್ಭವನ್ನು ಪ್ರತಿಫಲಿಸುತ್ತೆ. ಅದಕ್ಕೆ ನೋಡುವ ಒಂದು ಸೂಕ್ಷ್ಮ ಮನಸ್ಸು ಬೇಕು ಅಂತ. ಸೊ ಆದ್ದರಿಂದ ಒಂದು ಬಹಳ ಮುಖ್ಯವಾಗಿ ನನಗೆ ಇವತ್ತು ಅನಿಸೋದೇನಿದೆ, ಯೋಗೇಶ್ವರ್ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರತಿಪಕ್ಷದ ರಾಜಕಾರಣವನ್ನು ಅವರು ಬಯಲಿಗೆಳೆದಿದ್ದಾರೆ, ಹೊಂದಾಣಿಕೆ ರಾಜಕಾರಣವನ್ನು ಬಯಲಿಗೆಳೆದಿದ್ದಾರೆ. ಪ್ರತಿಪಕ್ಷದಲ್ಲಿದ್ದುಕೊಂಡು ಆಡಳಿತ ಪಕ್ಷದ ಜೊತೆ ಒಳ ಒಪ್ಪಂದ ಮಾಡಿಕೊಳ್ಳುವ ರಾಜಕಾರಣವನ್ನು ಅವರು ಬಯಲಿಗೆಳೆದಿದ್ದಾರೆ. ಸೊ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಅವ್ರ ಮನೆಗೆ ಮಧ್ಯರಾತ್ರಿ ಹೋಗ್ತೀರಿ, ಬೆಳಗ್ಗೆ ಬಂದು ಹೇಳಿಕೆ ಕೊಡ್ತೀರಿ. ಈ ರೀತಿ ಪಕ್ಷ ಕಟ್ಟೋದು ಸಾಧ್ಯನಾ? ಕಾಂಗ್ರೆಸ್ಗೆ ಈ ರೀತಿ ಪಕ್ಷ ಕಟ್ಟೋದು ಸಾಧ್ಯನಾ? JDSಗೆ ಈ ರೀತಿ ಪಕ್ಷ ಕಟ್ಟೋದು ಸಾಧ್ಯನಾ? ಜನ ಈ ರೀತಿಯ ಒಳ ರಾಜಕೀಯವನ್ನು ಎಲ್ಲಿವರೆಗೆ ಒಪ್ಪೋದು ಸಾಧ್ಯ? ನೀವು ಹೊರಗಡೆ ಆಡುವ ಮಾತುಗಳನ್ನು ಜನ ನಂಬ್ತಾರೆ, ನೀವು BJPಯನ್ನು ವಿರೋಧ ಮಾಡ್ತೀರಿ ಅಂತ. ನೀವು ಒಳಗಡೆ ಒಪ್ಪಂದದ ರಾಜಕಾರಣ ಮಾಡ್ತೀರಿ. ಇದು ಬಹುದೊಡ್ಡ ದುರಂತ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀರಿ. ಮತ್ತೆ ಬರ್ತೀನಿ, ಇನ್ನೊಂದು ವಿಚಾರದಲ್ಲಿ ತಮ್ಮನಿಗೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹಾಗೆಯೇ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಏನಿದೆ, ಆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಎಲ್ಲರಿಗೂ ಕೊಡ್ತೇನೆ. ಆ ಮಹಾತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.